ವಿಪಾಸನ. ವಾಟ್ ಈಸ್ ವಿಪಾಸನ? ವಿಪಾಸನ ಅನ್ನೋದು ಒಂದು ಏನ್ಷಿಯಂಟ್ ಬುದ್ಧಿಸ್ಟ್ ಮೆಡಿಟೇಷನ್ ಟೆಕ್ನಿಕ್. ಬುದ್ಧಂಗೆ ಈ ಟೆಕ್ನಿಕ್ ಮೂಲಕನೇ ಜ್ಞಾನೋದಯ ಆಗಿದ್ದು ಅಂತ ಹೇಳ್ತಾರೆ. ಸೊ ಅದು ಏನಂದರೆ ಮೌನವನ್ನು ಒಳಗೆ ನೀವು ತಗೊಂಡಾಗ, ಮೌನವನ್ನು ಒಳಗೆ ತಗೊಂಡಾಗ ನಿಮ್ಮಲ್ಲಿರ್ತಕ್ಕಂಥ ದ್ವಂದ್ವಗಳನ್ನು ಹೇಗೆ ನೀವು ಬಂದ್ ಮಾಡ್ತೀರಾ, ಹೇಗೆ ನಿಮ್ಮ ಅಂದರೆ ಹೌ ಕ್ಯಾನ್ ಯು ಸಿಟ್ ಇನ್ ಸೈಲೆನ್ಸ್. ನೀವು ಯೋಚನೆ ಮಾಡಿ, ನೀವು ಸೈಲೆಂಟಾಗಿ ಒಂದು ರೂಮಲ್ಲಿ ಕೂತಿರ್ತೀರ, ಎಷ್ಟೊತ್ತು ಅಂತ ನೀವು ವಾಸ್ತವದಲ್ಲಿ ಇರೋಕ್ಕೆ ಸಾಧ್ಯ? ಏನೋ ನಡೀತಾ ಇಲ್ಲ ಅಲ್ಲಿ. ನಿಮ್ಮ ಮೈಂಡ್ ಆಟೋಮೆಟಿಕ್ಕಾಗಿ ಪಾಸ್ಟ್ಗೆ ಹೋಗುತ್ತೆ, ಇಲ್ಲ ಫ್ಯೂಚರ್ಗೆ ಹೋಗುತ್ತೆ. ಆ ವಾಸ್ತವದಲ್ಲಿ ಇರೋಕ್ಕೆ ಆಗಲ್ಲ ನಮಗೆ. ಯಾಕಂದರೆ ಆ ವಾಸ್ತವದಲ್ಲಿ ಒಂದು ಸೈಲೆಂಟ್ ರೂಮ್ ಅಷ್ಟೇ, ಇನ್ನೇನು ಇಲ್ಲ ಅಲ್ಲಿ. ಯಾವುದೋ ಒಂದು ಸೌಂಡ್ ಅಷ್ಟೇ, ಇನ್ನೇನು ಇಲ್ಲ ಅಲ್ಲಿ. ನಿಮ್ಮ ಉಸಿರಾಟ ಅಷ್ಟೇ, ಇನ್ನೇನು ಇಲ್ಲ ಅಲ್ಲಿ. ನೀವು ಅದ್ರ ಜೊತೆಗೆ ಬದುಕೋಕ್ಕಾಗತ್ತಾ ಅನ್ನೋ ಪ್ರಶ್ನೆನ ನೀವು ಕೇಳ್ಕೊಂಡಾಗ, ಅಫ್ಕೋರ್ಸ್ ಇಟ್ಸ್ ಎ ಟೆಕ್ನಿಕ್, ಇಟ್ಸ್ ಎ ವೆರಿ ಬ್ಯೂಟಿಫುಲಿ ಡಿಸೈನ್ ಟೆಕ್ನಿಕ್. ನಾನು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಿಲ್ಲ, ಯಾಕೆ ಅಂದರೆ ಅದನ್ನು ಯಾರು ಮಾಡ್ತಾರೋ ಅವ್ರಿಗೆ ಆ ಕ್ಯೂರಿಯಾಸಿಟಿ ಇರಬೇಕು ಅನ್ನೋದು. 10 ದಿವಸದ ಮೌನ, ಫೋನ್ ಇಲ್ಲ, ಯಾರ ಜೊತೆಗೂ ಇಂಟ್ರ್ಯಾಕ್ಷನ್ ಇಲ್ಲ, ಕಣ್ಣಿನ ಕಾಂಟ್ಯಾಕ್ಟ್ ಕೂಡ ಇಲ್ಲ, ಬೋಧೋ ಹಾಗಿಲ್ಲ, ಬರೆಯೋ ಹಾಗಿಲ್ಲ. 14ರಿಂದ 15 ಅವರ್ ಧ್ಯಾನ, 2-3 ಗಂಟೆ ಕಾಲ ನಿಮ್ಮ ಬಟ್ಟೆ ಒಕ್ಕೊಳ್ಳೋದು, ನೀವು ಊಟ ಮಾಡೋದು, ಆಮೇಲೆ ಒಂದು 6 ಅವರ್ಸ್ ನಿದ್ದೆ. ಸೊ ಎದುರುಗಡೆ ಇರೋ ವ್ಯಕ್ತಿನೂ ಐ ಕಾಂಟ್ಯಾಕ್ಟ್ಸ್ ಇಲ್ಲ, ಯಾರಿಲ್ಲ, ಸಂಪೂರ್ಣ ಮೌನ. ಇದು ಮಾಡಿದಾಗ ಏನಾಗುತ್ತೆ ಅಂದರೆ 6ನೇ ದಿವಸ ನಾನು ಆಚೆ ಬಂದ್ಬಿಡ್ಬೇಕು ಅನ್ಸುತ್ತೆ. ನನಗಲ್ಲ, ಎಷ್ಟೊಂದು ಜನ ಬಿಟ್ಟು ಹೋದ್ರು ನನ್ನ ಕಣ್ಮುಂದೆ. 3ನೇ ದಿವಸ ಬಿಟ್ಟೋಗಿರೋರು ನೋಡಿದ್ದೀನಿ, 2ನೇ ದಿವಸ ಬಿಟ್ಟೋಗಿರೋರು ನೋಡಿದ್ದೀನಿ, 9ನೇ ದಿವಸ ಬಿಟ್ಟೋಗಿರೋರು ನೋಡಿದ್ದೀನಿ, 10 ದಿವಸದ ಇದರಲ್ಲಿ. ಸೊ ನಿಮ್ಮ ಯೋಚನೆನ, ನಿಮ್ಮ ಸೈಲೆನ್ಸನ್ನ ನಿಮಗೆ ತಡ್ಕೊಳಕ್ಕಾಗಲ್ಲ. ಜಗತ್ತೆಲ್ಲ ತಡ್ಕೊಂಡಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು ಅಲ್ವಾ? ಸೊ ನನ್ನ ಬದುಕು ಬದಲಾಯಿಸಿದಂತಹ ಒಂದು ಸನ್ನಿವೇಶ ಇದು. ನನಗೆ ಅಲ್ಲಿ ಎಷ್ಟೋ ಸನ್ನಿವೇಶದಲ್ಲಿ ಮಾತಾಡದೆ ಸುಮ್ಮನೆ ಇದ್ಬಿಟ್ಟಿದ್ದೀರಿ, ಇನ್ನೂ 2 ಹೆಜ್ಜೆ ಮುಂದೆ ಹೋಗ್ತಾ ಇದ್ದೇನೋ ನಾನು ಅನ್ನೋ ಒಂದು ಜ್ಞಾನೋದಯ ಆಯಿತು ನನಗೆ ಅಲ್ಲಿ. ಸುಮ್ಮನೆ ಬಾಯಿದೆ, ಯೋಚನೆ ಇದೆ, ಮಾತಿದೆ ಅಂತೇಳಿ ಅಂತ ಮಾತಾಡ್ಬಿಡ್ತೀವಿ ನಾವು, ಅಥವಾ ತುಂಬ ಇಂಟೆಲಿಜೆಂಟ್ ಅಂತ ತೋರಿಸ್ಕೊಳ್ಳೋ ಹೋಗ್ತೀವಿ. ಏನೋ ಮಾತಾಡದೆ ಸುಮ್ಮನೆ ಕೂತಿರ್ತಾರೆ ಗೊತ್ತಾ ಕಾರ್ನರಲ್ಲಿ, ಅವ್ನು ಎಂಥ ಡೇಂಜರಸ್ ಪರ್ಸನ್ ಗೊತ್ತಾ ಅವನು. ಅದಾಗಬೇಕು ಅಂತ ನಂಗೆ ಆಸೆ ಇತ್ತು, ಇನ್ನೂ ಆಗಿಲ್ಲ. ಬಟ್ ವಿವೇಕ, ಬುದ್ಧಿ, ಯೋಚನೆ ಎಲ್ಲವೂ ಬದಲಾಯಿತು ಇದು ಮಾಡಿದ್ಮೇಲೆ.